0. ಫಸ್ಟ್ ಪ್ರೊಸೀಜರ್ ಏನು ಅಂದರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಯೂನಿಟ್ ಪ್ರಕಾರ, ಅಂದರೆ ನಮ್ಮ ಇಂಡಿಯನ್ ಮ್ಯಾಥಮೆಟಿಕ್ಸ್ ಪ್ರಕಾರ ಯಾವಾಗಲೂ ನಾವು ಲೆಫ್ಟ್ ಸೈಡಿಂದ ಮಾಡಬೇಕು. ಹಾಗಾಗಿ ನಾವು 0ನ ಫಸ್ಟ್ ತಗೊಂಡು 0ಇಂದ ಇವೆಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಯೂನಿಟ್ಸ್ ಪ್ಲೇಸ್ನ ಖಾಲಿ ಬಿಟ್ಟು ಅದ್ರ ಮುಂದಕ್ಕೆ ಇದನ್ನ ಮಾಡಿ ಲಾಸ್ಟ್ ಪ್ರೊಸೀಜರ್ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಒಂದೊಂದೇ ಮಾಡ್ಕೊಂಡು ಹೋಗೋಣ. 0 ಇಂಟು 1 0, 0 ಇಂಟು 5 0, 0 ಇಂಟು 2 0, 0. ಇಲ್ಲಿ ಒಂದು ಯೂನಿಟ್ ಪ್ಲೇಸ್ನ ನಾವು ಖಾಲಿ ಬಿಡಬೇಕು. ಒಂದು ಯೂನಿಟ್ ಪ್ಲೇಸಸ್ ಇಲ್ಲಿ ಖಾಲಿ ಬಿಡಬೇಕು. ನೆಕ್ಸ್ಟ್ ಇಲ್ಲಿ 100 ಇಂದ ಸ್ಟಾರ್ಟ್ ಆಗಲ್ಲ, ಇನ್ನು ಯೂನಿಟ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 6 ಇಂಟು 1 6 1s are 60, 6 1s are 6, 6 5s are 30. ಏನು ಮಾಡಬೇಕು? 0 30 ಯೂನಿಟ್ ಪ್ಲೇಸ್ ಅಲ್ಲಿ ಇರೋದನ್ನ ನಾವು ಬರ್ಕೋಬೇಕು. 10th ಪ್ಲೇಸ್ ಅಲ್ಲಿ ಇರೋದನ್ನ ಇಲ್ಲಿ ಕ್ಯಾರಿ ಆಗಿ ತಗೋಬೇಕು 3. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಲ್ಲ, ಆ ಪ್ರಾಡಕ್ಟ್ಗೆ ಇದನ್ನ ಆ್ಯಡ್ ಮಾಡಿ ಟೋಟಲ್ ಇಲ್ಲಿ ಬರೀಬೇಕು. 6 ಇಂಟು 2 6 2 ಎಷ್ಟು? 12 12 3 15. ಈಗ ಏನು ಮಾಡಬೇಕು? ಆ್ಯಡ್. ಮಲ್ಟಿಪ್ಲಿಕೇಶನ್ ಅಲ್ಲಿ ನಮಗೆ ಯಾವಾಗಲೂ ಲಾಸ್ಟ್ ಪ್ರೊಸೀಜರ್ ಎಲ್ಲ ಪ್ರಾಡಕ್ಟ್ ಎಲ್ಲ ಬಂದಾದ್ಮೇಲೆ ಲಾಸ್ಟ್ ಪ್ರೊಸೀಜರ್ ಆ್ಯಡ್ ಆಗಿರುತ್ತೆ. ಡಿವಿಷನ್ ಅಲ್ಲಿ ಸಬ್ಟ್ರಾಕ್ಟ್. ಅರ್ಥ ಆಯ್ತಾ? ಈಗ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 0 0 6 0 5. ಇಲ್ಲೇನು ಇಲ್ಲ ಅಂದ್ರೆ 0 ಅಂತಾನೆ ಲೆಕ್ಕ. 5. ಈಗ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಯೂನಿಟ್ ಪ್ರಕಾರ ಯಾವಾಗಲೂ 3 ಸಂಖ್ಯೆ ಬಿಟ್ಟು ಫಸ್ಟ್ 3 ಸಂಖ್ಯೆ ಬಿಟ್ಟು ಕಾಮ್ ಹಾಕಬೇಕು. ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಕಾಮ್ ಹಾಕಬೇಕು. ಅದರಿಂದ ಇಲ್ಲಿ 15 ಇಂದ ಮುಂದಕ್ಕೆ ನಮಗೆ ಸಂಖ್ಯೆ 15,000 ಇಂದ ಮುಂದಕ್ಕೆ ಸಂಖ್ಯೆ ಇಲ್ಲ. ಸೊ ಇಲ್ಲಿ ನಾವು 2 ಸಂಖ್ಯೆ ಬಿಟ್ಟು ಕಾಮ್ ಹಾಕಕ್ಕಾಗಲ್ಲ. ನೀವು 0 ಅಂತ ತಗೊಂಡು ಕಾಮ್ ಹಾಕಿದ್ರು ಸೇಮ್ ವ್ಯಾಲ್ಯೂನೇ ಬರುತ್ತೆ. ಯಾವಾಗಲೂ ಫಸ್ಟ್ 3 ಸಂಖ್ಯೆ ಬಿಟ್ಟು ಕಾಮ್ ಹಾಕಬೇಕು, ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಕಾಮ್ ಹಾಕಬೇಕು. ನೆಕ್ಸ್ಟ್ ಅದೇ ಕಂಟಿನ್ಯೂ 2 2 2 ಸಂಖ್ಯೆ ಬಿಟ್ಟು ಕಾಮ್ ಹಾಕೋಬೇಕು. ಈ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ನಮಗೆ ಓದಕ್ಕೆ ಈಸಿ ಆಗುತ್ತೆ. ಈಗ ರೀಡ್ ಮಾಡಿ ಯಾರು ಒಬ್ರು ಹೇಳು. 15,000 15,000 0 0 ಕಾಮ ಓದ್ಬೇಡ. ಇದು ಕಾಮ ಇರೋದು ಓದಕ್ಕೆ ಯೂಸ್ ಆಗಲಿ ಅಂತ. ಕಾಮನ್ ಸೇರಿಸಿ ಓದಬಾರ್ದು. 15,000 0 6 15,000 ಅಂದ್ರೆ ಎಷ್ಟಪ್ಪ? 15,000 15,000 ಮುಂದೆ ಎಷ್ಟು ಸೊನ್ನೆ ಬರುತ್ತೆ? 3. ಇದು ಓಲಾಗಿ 15,000 ಅಂತ ಕರಿತೀವಿ. 15,000 ಫುಲ್ ರೇಟ್ ಮಾಡಿದ್ಯಾ? ಉಳಿದಿರೋದು ಎಷ್ಟು ಇನ್ನು ಇಲ್ಲಿ? 60 ಪ್ಲಸ್ 60 15,000 ಅಷ್ಟೇ. ಅರ್ಥ ಆಯ್ತಾ? ಪುನೀತ್ ಅರ್ಥ ಆಯ್ತಾ ನಿನಗೆ? ಹಾಂ